ಶಕುನಿ, ಏಕೆ ಮೌನವಾಗಿರುವೆ? ಸೌಬಲ, ಏಕೆ ಮೌನವಾಗಿರುವೆ? ಏನಾಯಿತು? ಅಂದು ನಿನ್ನ ಜನ್ಮದಾತ ಸಹಜಾತರೊಡನೆ ಕುರುವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ನಿನ್ನ ಶಪಥ ಏನಾಯಿತು? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲೆಗಳೆಯುತ್ತಿರುವ ಆದಮ ಮರುಳುಗಳೇ ಹದ್ದು! ಏನೇ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶಕ್ಕೆ, ಏನೇ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಓ ನನ್ನ ಗಾಂಧಾರ ವಂಶ ಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಂತ ದುರ್ಜಾತ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳ ಕಠೋರ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯೂ ಸಿಡಿಯುತ್ತಿದೆ, ಕೈ ಕಾಲುಗಳು ಕಂಪಿಸುತ್ತಿವೆ, ಸಹಸ್ರಾರು ಶೂಲಗಳು ಒಮ್ಮೆಲೆ ನನ್ನೆಡೆಗೆ ನಾಟಿದಂತಾಗುತ್ತಿದೆ. ನನ್ನ ನರನಾಡಿಗಳಲ್ಲಿ ರಕ್ತವೇ ಕುದಿಯುತ್ತಿದೆ. ದುರ್ಯೋಧನ, ಅಂದು ನೀನು ನನ್ನ ಹತಭಾಗ್ಯ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೆ ಒಂದು ಇಡೀ ಅನ್ನ, ಒಂದು ಒಳಲೆ ನೀರು, ಆ ಇಡೀ ಕೂಳು ಒಳಲೆ ನೀರಿನಿಂದ ನಮ್ಮಗಳ ಕುಕ್ಷಿ ಬಾಧೆಯೂ ನೀಗುತ್ತಿರಲಿಲ್ಲ. ದುರ್ಯೋಧನ, ಕುಕ್ಷಿ ಬಾಧೆಯೂ ನೀಗುತ್ತಿರಲಿಲ್ಲ. ಆದ್ದರಿಂದ ನನ್ನ ಸಹೋದರರೆಲ್ಲರೂ ಆ ಇಡೀ ಕೂಳು ಹೊಳಲೆ ನೀರನ್ನು ನನಗೊಪ್ಪಿಸಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ಶಪಥವನ್ನು ಗೈದಿರುವೆನೋ. ಕುರುವಂಶವನ್ನೇ ನಿರ್ಮೂಲಗೊಳಿಸಲು, ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನೋ. ಎನ್ನನುಜರನ್ನು ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಹಿಡಿ ಅನ್ನ ನೀರವರಿಗಿರಿಸಿ ಎನ್ನನುಜರನ್ನು ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಹಿಡಿ ಅನ್ನ ನೀರವರಿಗಿರಿಸಿ ನರಕದವರನ್ನು ಬಲುಬಾಧೆಗೊಳಿಸಿದ ನರಕದವರನ್ನು ಬಲುಬಾಧೆಗೊಳಿಸಿದ ದುರ್ಮೂರ್ಖರನ್ನು ರಣದಿ ಮರಣಗೊಳಿಸಿದೆ ತೆರೆದಿ ದುರ್ಮೂರ್ಖರನ್ನು ರಣದಿ ಮರಣಗೊಳಿಸಿದೆ ತೆರೆದಿ ಶಪಥವನ್ನು ಗೈದಿರುವೆನೋ. ಕುರುವಂಶವನ್ನೇ ನಿರ್ಮೂಲಗೊಳಿಸಲು, ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನೋ. ಆಸದಿ ತುಳಿದ ವಿಷ ಸರ್ಪದಂತೆ ಕೊಕ್ಕಿ ಕೊಲ್ಲುವೆನವರ ರಣಹದ್ದಿರಂತೆ. ಅಟ್ಟ ಆಸದಿ ತುಳಿದ ವಿಷ ಸರ್ಪದಂತೆ ಕೊಕ್ಕಿ ಕೊಲ್ಲುವೆನವರ ರಣಹದ್ದಿರಂತೆ. ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ, ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ ಸಂಚಿನಿಂದ
ಗೆಲ್ಲುವಂತೆ ಶಪಥವನ್ನು ಗೈದಿರುವೆನಾ. ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ. ಶಪಥವನ್ನು ಗೈದಿರುವೆನಾ. ಶಪಥವನ್ನು ಗೈದಿರುವೆನಾ. ದುರ್ಯೋಧನ, ನಿನ್ನ ಮೇಲಿನ ಛಲ ತೀರಿಸಲೆಂದು ಆ ಇಡೀ ಕೂಳು ಹೊಳಲೆ ನೀರನ್ನು ನನಗೊಪ್ಪಿಸಿ, ಶಕುನಿ, ಅಣ್ಣ ಶಕುನಿ, ಆ ಕಗ್ಗತ್ತಲೆಯ ಕಾರಾಗೃಹದ ಸೇಡನ್ನು ನೀನಾದರೂ ತೀರಿಸುವೆಯ ಅಣ್ಣ ಶಕುನಿ ಎಂದು ನನ್ನೊಡೆ ಚೀರುತ್ತಾ ಬೇಡುತ್ತಾ ಉಪವಾಸದಿಂದ ನರಳಿ ನರಳಿ ಒಬ್ಬೊಬ್ಬರಾಗಿಯೇ ಹತರಾದರು ಸುಯೋಧನ. ಒಬ್ಬೊಬ್ಬರಾಗಿಯೇ ಹತರಾದರು. ಒಬ್ಬೊಬ್ಬರಾಗಿಯೇ ದುರ್ಯೋಧನ, ಅಂದಿನ ದಾರುಣ ದೃಶ್ಯವು ನನ್ನೀ ಸ್ತುತಿ ಪಟಲದಿಂದ ಅಚ್ಚಳಿಯದೆ ಉಳಿದು ಕಟುಕುತನದ ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ಬೆಂದು ಕುಂದಿ ಕೃಶವಾಗಿರುವ ನನ್ನೀ ದೇಹವನ್ನು ಒಮ್ಮೆ ಹಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿಯೊಂದು ಅಣುವಿನಲ್ಲೂ ಪ್ರತೀಕಾರಕ್ಕೆ ಪ್ರತೀಕಾರ, ಸಾಡಿಗೆ ಸಾಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನಾಲಿಸಲು ಅಸಾಧ್ಯ ಸುಯೋಧನ, ಎನ್ನನ್ನಾಲಿಸಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಕಲ ಸಾಮರ್ಥ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಯಿತು. ಗಾಂಧಾರ ರಾಜರಿಗೆ ಬಹುಪರ, ಸೌರ ರಾಜರಿಗೆ ಬಹುಪರ. ಇದೇ ನನ್ನ ಸಿಂಹಾಸನ, ಇದೇ ನನ್ನ ರಾಜ್ಯ, ಇದೇ ನನ್ನ ಸಾಮ್ರಾಜ್ಯ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಗಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿ ವನ ಸಿರಿ ಮೃಗ ಕಗ ನೆತ್ತಿದ ಸಹಸ್ರಗಾವದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸೋದರನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಂಭ್ರಮ ಸಡಗರಗಳಿಂದ ಸುಜನರ ಸುಬುದ್ಧಿಯ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಶ್ಚಿತ ಕುಗುದ್ದಿಯ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನ ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು ಸುಯೋಧನ, ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ಕುರುರಾಜ, ಗತಸ್ಮರಣೆಯಿಂದ ಭವಿಷ್ಯವು ಹಲಸಿ ಹೋಗುವುದು. ಅಂತೆಯೇ ನಾನು ನಿನ್ನನ್ನು ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂಥ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರ್ಯೋಕ್ತಿಯನ್ನು ಅನುಸರಿಸಿ ಅಂದಿನಿಂದ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಹಿಡಿಸಿದೆನು. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಸಂಪಾದಿಸಿ
ನಿನ್ನ 99 ಮಂದಿ ಕುರು ಸಹೋದರರೊಡನೆ ನಿನ್ನ ವಂಶ ನಿರ್ವಂಶವಾಗುವುದನ್ನು ಈ ನನ್ನ ಕಣ್ಣಾರ ಕಾಣದ ಹೊರತು ಈ ಕಪಟ ದ್ಯೂತ ವಿದ್ಯಾ ವಿಶಾರದ ಈ ಶಕುನಿಗೆಲ್ಲಿಯದು ಶಾಂತಿ, ಇನ್ನೆಲ್ಲಿಯದು ವಿಶ್ರಾಂತಿ. ಅಣ್ಣ 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 ಹಳಬೇಡಿ, ಹಳಬೇಡಿರಿ, ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನ 99 ಮಂದಿ ಕುರು ಸಹೋದರರ ಚಿನ್ನ ರುಂಡಗಳಿಂದ ಹರಿಯುವ ರಕ್ತದಿಂದ ನರಕದಲ್ಲಿ ನಿನಗೆ ನಿರಾಜನಕ ಮಾಡಿಸಿವೆ. ಕೌರವೇಶ್ವರ ನರಕದಲ್ಲಿ ನೀಡುವ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಅತಿ ಭಯಾನಕವೆನಿಸುವುದು. ಚಲದಂಕ ಮಲ್ಲ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನೇರವಾಗಿ ನರಕದ ಮಾರ್ಗವನ್ನೇ ಹಿಡಿಸುವೆ. ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ನರಕದ ಮಾರ್ಗ? ನಿನಗೆ. ಓ ಕೌರವೇಶ್ವರ, ನಿನಗಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆಯಕ್ಕೆ ಕುರುರಾಜ. ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನಾಗಲೇ ಸಮಾಚಾರವನ್ನು ತಂದನಲ್ಲವೇ? ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನೋ ಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಇಡೀ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಲು ಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸುಯೋಧ ಕಲಹ ಇದು ಉಚಿತವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವ ಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ, ಬಿಡಿಸಿವೆ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನಂತೆ. ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜಾನ್ವಿತ ಕೇಳಿ ಯದು ನಂದನನೋ, ಅಗ್ರಜಾನ್ವಿತ ಕೇಳಿ ಯದು ನಂದನನೋ, ದಾಸಿ ಪುತ್ರ ವಿದುರನಂ ಸಲ್ಲಿಸಲ್, ತನ್ನ ಪುಟೀರಕ್ಕೆ ಪೋದೀಪನೈ, ತನ್ನ ಪುಟೀರಕ್ಕೆ ಪೋದೀಪನೈ ಸೈಸದ ಸದನಗೆ ಅಗ್ರಜ. ಅಗ್ರಜ, ಸಹೋದರ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜ ಪ್ರಾಸ್ತರನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜ್ಯೋತಿಯನ್ನು ಆಶ್ರಯಿಸುವಂತೆ. ಅವನು ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ನನ್ನ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಈ ದಿನ ಆತನ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ರಾಯಭಾರಿಗೆ ಬರುತ್ತಿರುವ ಆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡವು ಬೇಸರವು. ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡವು ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ ನೀಡಲಾಗದು ರಾಜ್ಯವನ್ನು. ನಾಡು ದೊರೆಯದು ಕಾಡಿಗೋಗಲಿ ನೀಡಲಾಗದು ರಾಜ್ಯವನ್ನು. ಕಷ್ಟ ಪಾಂಡವರು ಕುಟ್ಟಿ ಬಂದ ದರೆಯೊಳಗೆ
ತಪ್ಪಿದ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ಅಭಿಮಾನಿಶಾಲಿಯಾದ ನನ್ನ ಸಹೋದರ, ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯನ ಸ್ವರೂಪವನ್ನು? ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಹುದೇ? ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ರಾಜಾದಿರಾಜ ಈ ಸಾರ್ವಭೌಮನ ವೈಭವವನ್ನೇ ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರನ ಮುರುಕು ಜೋಪಡೆಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೇ ಅಪಮಾನವನ್ನು ಹೇಗೆ ತಾನೇ ಸಹಿಸುವೆ ಸುಯೋಧನ? ಹೇಗೆ ತಾನೇ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗೆ ಎಷ್ಟೊಂದು ದ್ವೇಷ ಏಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನಯ್ಯ. ಜರಾಸಂಧ, ಶಿಶುಪಾಲ ಇವರೆಲ್ಲರೂ ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವೇ ಇಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಆ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ತಾನು ರಾಜ್ಯಭಾರ ಮಾಡಿದನು. ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡು ಇಂತಹವನಿಗೆ ನಿನ್ನಂತ ವೀರರಿಂದ ಮನ್ನಣೆಯ ಕುರ್ರಾಜ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನನ್ನ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸೈನ್ಯ ಸಹಾಯವನ್ನು ಯಾಚಿಸುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ತನ್ನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತವಾಗಿ ಬಂದು ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚದಿಂದ ಹೇಳಿಬಿಡಬಹುದಾಯಿತು. ಆದರೆ ಅರ್ಜುನನು ಆ ನಿನ್ನ ಉಭಯ ಸಂಕಟದಿಂದ ಪಾರು ಮಾಡಿದನು. ಬಿಡಿಸುವುದನ್ನು ಸರಿಯಾಗಿ ಹೇಳಿದೆ ಮಾವ. ಕೃಷ್ಣನು ನೀನು ಹೇಳಿದಂತ ವಂಚಕನೇ ಇರಬಹುದು. ಪಾಪ, ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಲ್ಲವೇ? ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ನನ್ನ ಸೋದರಳಿಯನ ಬಾಯಲ್ಲಿ ಪಾಪ ಪುಣ್ಯಗಳ ವಿಮರ್ಶೆ. ದುರ್ಯೋಧನ, ಮಾವ ಇವುಗಳನ್ನೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದೆ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ. ಮತ್ತಿನ್ನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಾದ ಕಾರ್ಯವೇ? ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯವೃತ್ತಿ ಏಕೆ? ದೇಹಿ ಭವತಿ ಭಿಕ್ಷಾಂದೇಹಿ ಎಂದು. ಸರಿಯಾಗಿ ಹೇಳಿದೆ ಮಾವ. ನಿನ್ನ ಸಲಹೆ ಹೊರತು ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆ ತೋರುತ್ತಿರುವ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ. ಏನದು ಮಾವ ನಿನ್ನ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆ. ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತು ಈ ದುರ್ಯೋಧನನ್ನು ಏನನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ. ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿಯು
ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೆ ಹೋದನು? ನಡೆ, ನನ್ನ ಸೇಡೆಂಬ ದಾವಾಗ್ನಿಗೆ ಆಹುತಿಯಾಗಲಿರುವ ಪತಂಗವೇ ನಡೆ. ಇದೀಗ ನಿನ್ನ ವಿನಾಶಕಾರಿ ಆರಂಭ. ಎಲ್ಲವೋ ದುರ್ಯೋಧನ, ಏನು ಒರಿಯದೆ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷ ಜ್ವಾಲೆಯನ್ನು ಹೊತ್ತಿಸಿದೆಯಲ್ಲವೇ? ಅದು ಇಂದು ದಗದಗನೆ ಹತ್ತಿ ಉರಿಯುತ್ತಿದೆ. ದಗದಗ ದಗದಗ ದಗದಗನೆ ಲೋಕಕರಾಳೆ, ದಗದಗನೆದ್ದಿದೆ ಬೇಸಜ್ಜೋಲೆ ಕೈಗೊತ್ತಿರುವುದು ಲೋಕಕರಾಳೆ. ಅರಳಿದ ನಾವು ಎಲ್ಲೆಲ್ಲೋ ಉಳಿಯುವುದೆಂದು ಕುರುವಂಶಜರ, ಅರಳಿದ ನಾವು ಎಲ್ಲೆಲ್ಲೋ ಉಳಿಯುವುದೆಂದು ಕುರುವಂಶಜರು. ದಗದಗ ದಗದಗ ದಗದಗನೆದ್ದಿದೆ ಬೇಸಜ್ಜೋಲೆ ಕೈಗೊತ್ತಿರುವುದು ಲೋಕಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯೊಳು ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನ ಮನೆಯಲ್ಲಿ ಸೆರೆಯೊಳಗಿಟ್ಟ. ಅಣ್ಣ ತಮ್ಮಂದಿರು 100 ವರ್ಷವು ನಮಗೊದಗಿತು ಸರಮನೆಯೊಳು ಸಾವು. ಅಣ್ಣ ತಮ್ಮಂದಿರು 100 ವರ್ಷವು ನಮಗೊದಗಿತು ಸರಮನೆಯೊಳು ಸಾವು. ದಗದಗ 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 ನೆಚ್ಚಿದೆ ಬೇಸಜ್ಜೋಲೆ ಕೈಗೊತ್ತಿರುವುದು ಲೋಕಕರಾಳೆ. ನೂರೊರಲೊಬ್ಬನೇ ಉಳಿದಿಹನೀಗ, ತೀರಿಸಲ ನಿಜರ ಸಾಲವ ಬೇಗ. ನೂರೊರಲೊಬ್ಬನೇ ಉಳಿದಿಹನೀಗ, ತೀರಿಸಲ ನಿಜರ ಸಾಲವ ಬೇಗ. ಎಮ್ಮರವಾಗುವುದೆನ್ನಯ ಸೇಡು 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 ಸೇಡು, ಎಮ್ಮರವಾಗುವುದೆನ್ನಯ ಸೇಡು. ಮಸಾನವೆನ್ನುವುದು ಕೌರವನಾಡೋ, ಎಮ್ಮರವಾಗುವುದೆನ್ನಯ ಸೇಡು. ಮಸಾನವೆನ್ನುವುದು ಕೌರವನಾಡೋ. ದಗದಗ 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 ನೆದ್ದಿದ ಬೇಸಜ್ಜೋಲೆ ಕೈಗೊತ್ತಿರುವುದು ಲೋಕಕರಾಳೆ. ದಗದಗ ದಗದಗ ದಗದಗ. ಕೌರವೇಶ್ವರ, ಶಕುನಿ ಎಂಬ 3 ಅಕ್ಷರದ ಅರ್ಥವೇನಾದರೂ ಬಲ್ಲೆಯ ಮರುಳೆ? ಶಾ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರು ಸಂಜಾತರನ್ನು, ನೀ ಎಂದರೆ ನಿರ್ಮೂಲನೆ ಮಾಡುವವನೇ. ಈ 3 ಅಕ್ಷರದ ಶಕುನಿ. ಎಲ್ಲವೋ ದುರ್ಯೋಧನ, ಯಾವನನ್ನ ಗಾಂಧಾರ ವಂಶವನ್ನು ನಿರ್ಮೂಲನೆ ಮಾಡಿ ಉತ್ತುಂಗದ ಶಿಖರದೆತ್ತರಕ್ಕೇರಿ ಮೆರೆಯುತ್ತಿರುವ ನಿನ್ನ ಕುರುವಂಶ ನಿರ್ವಂಶ, ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾಸಂಸ್ಥಾನವನ್ನಾಗಿಸಿ ಮೆರೆಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆಯು ಶೂನ್ಯ. ಹಸ್ತಿನಾವತಿ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತದ ಸಾಗರವನ್ನೇರ್ಪಡಿಸಿ ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ನಿನ್ನ 99 ಮಂದಿ ಕುರು ಸಹೋದರರ ರಕ್ತ ದೋಕುಳಿಯಾಡುವ ಬಯಕೆ ಹೊತ್ತ ಈ ನನ್ನ ರಕ್ತಾಕ್ಷದ ಉರಿಗಣ್ಣ ತಾಪ ಹಾರಿಸಿ ಸಾಮ್ರಾಟ್ ಪದವಿ ಪಟ್ಟದ ಮುಕುಟವನ್ನೊತ್ತು ಜಲದಂಕ ಮಲ್ಲ ಎಂದು ಮೆರೆಯುತ್ತಿರುವ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದು ತೇಲಾಡುವುದನ್ನು ನಾನೆಂದು ನೋಡುವನು. ಅಂದೇ ನನಗೆ ಆನಂದ, ಅಂದೇ ನನಗೆ ಪರಮಾನಂದ, ಅಂದೇ ನನಗೆ ಮಹದಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶದ ನಿರ್ನಾಮ.
ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಮಡಿಲಿನಲ್ಲಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಮಡಿಲಿನಲ್ಲಿ ಸರಸವನಾಡಲು ಬಯಸುವೆಯೋ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಒಂದುವೆನೋ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಒಂದುವೆನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಗಳ ಬಗ್ಗಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಗಳ ಬಗ್ಗಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ, ಸಂಸ್ಕಾರವನ ಒಂದುವೆನೋ. ತರ್ಪಣ ನೀಡುವೆ ಅವುಗಳಿಗೆ, ಸತ್ಕಾರವನ ಒಂದುವೆನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಕೆಲವೋ ಕುರುಕುಲದ ಕೊನೆ, ಎಂದಿಗೆ ನಿನ್ನ ಸತಿ ಮಾನವತಿಯು ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಮೃತ ದೇಹದ ಮೇಲೆ ಬಿದ್ದು ಹೊರಳಾಡುವಳು. ಅಂದೇ ನನಗೆ ತೃಪ್ತಿ, ಅಂದೇ ನನ್ನ ಸಹೋದರರ ಆತ್ಮಕ್ಕೆ ಸಂತೃಪ್ತಿ, ಅಂದೇ ಈ ಶಕುನಿಯ ಸೇಡಿಗೆ ಪೂರ್ಣ ವಿಶ್ರಾಂತಿ. ಎಲ್ಲವೋ ಕೌರವ, ಯಾವ ನಿನ್ನ ಅಧಿಕಾರ ದರ್ಪದಿಂದ ಮೆರೆಯುತ್ತಿರುವೆಯೋ ಆ ನಿನ್ನ ಅಧಿಕಾರವನ್ನು ಮಣ್ಣಲ್ಲಿ ಮಣ್ಣಾಗಿಸುವವರೆಗೂ ಈ ಶಕುನಿಗೆ ನೆಮ್ಮದಿಯೂ ಇಲ್ಲ, ಶಾಂತಿಯೂ ಇಲ್ಲ. ಅಧಿಕಾರವಂತೆ ಅಧಿಕಾರ, ಎಲ್ಲಿದೆಯೋ ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ಕೊಟ್ಟು ನಡೆದೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಮದದಿಂದ ಕೊಟ್ಟು ನಡೆದೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀತ ನಾನು ನೋಡುವೆ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುತ್ತಿದೆ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುತ್ತಿದೆ ನನ್ನ ಮನದಲ್ಲಿ. ದೊರೆಯೋಳ ಆಸೆಯಿದೆ ನಿನ್ನ ಮನದಲ್ಲಿ, ದೊರೆಯೋಳ ಆಸೆಯಿದೆ ನಿನ್ನ ಮನದಲ್ಲಿ, ನಿನ್ನ ಮೋಸ ಮಾಡೋ ಆಸೆಯಿದೆ ನನ್ನ ಮನದಲ್ಲಿ, ನಿನ್ನ ಮೋಸ ಮಾಡೋ ಆಸೆಯಿದೆ ನನ್ನ ಮನದಲ್ಲಿ. ಇದು ನನ್ನದೇ ತಪ್ಪು, ಇಲ್ಲ ನಿನ್ನದೇ ತಪ್ಪು. ಇದು ನನ್ನದೇ ತಪ್ಪು, ಇಲ್ಲ ನಿನ್ನದೇ ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರವಂತೆ ಅಧಿಕಾರ, ಎಲ್ಲಿದೆಯೋ ನಿನ್ನ ಅಧಿಕಾರ? ಅಧಿಕಾರ 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 ಮತದಿಂದ ಕೊಟ್ಟು ನಡೆದೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀತ ನಾನು ನೋಡುವೆ, ಮೂರ್ಖ ನಾನು ನೋಡುವೆ.
ನಿನ್ನನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆಯ ತನ್ನ ಗದೆಯಿಂದ ನಿನ್ನ ತೊಡೆಯ ಮುರಿದುಕೊಡುವನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಂದಿನ ಹೃದಯ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ಪಾಪಿ ನಾನು ನೋಡು. ನೀಚ ನಾನು ನೋಡು. ದ್ರೋಹಿ ನಾನು ನೋಡು. ಪರಮಾತ್ಮ ವಾಸುದೇವ ವಾಸುದೇವ ವಸುದೇವ ಸುತನೇ ಏ ಮುಕುಂದ ವಸುದೇವ ಸುತನೇ ಏ ಮುಕುಂದ ನಿನ್ನ ನಾಮವ ನೆನೆಯುವುದು ಮನಕಾನಂದ ನಿನ್ನ ನಾಮವ ನೆನೆಯುವುದು ಮನಕಾನಂದ ವಸುದೇವ ಸುತನೇ ಏ ಮುಕುಂದ ದೇವಕಿ ಸುತನೇ ಕೃಷ್ಣ ದೇವಕಿ ಸುತನೇ ದುಷ್ಟ ವಿನಾಶ ದೇವಕಿ ಸುತನೇ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾತದಾತರುಳು ಮುಕ್ತಿ ಪ್ರದಾತ ದಾತದಾತರುಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವ ನೆನೆಯುವುದು ಮನಕಾನಂದ ನಿನ್ನ ನಾಮವ ನೆನೆಯುವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ
ಪ್ರಹ್ಲಾದನ ಮರೆ ಕೇಳಿದಾಕ್ಷಣ ಅಭಯವನಿಟ್ಟವನೇ. ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ. ಪ್ರಹ್ಲಾದನ ಮರೆ ಕೇಳಿದಾಕ್ಷಣ ಅಭಯವನಿಟ್ಟವನೇ. ಮಾತೆ ಸಹೋದರ ಮಾವಕಂಸನ ನಾಶವ ಗೈದವನೇ. ವಿನಾಶವ ಗೈದವನೇ. ಶಿಶುಪಾಲ ದಾನವರ ಲೀಲ ಮಾತ್ರದಿ ಜಾಲವ ಗೈದವನೇ. ಶಿಶುಪಾಲ ದಾನವರ ಲೀಲ ಮಾತ್ರದಿ ಜಾಲವ ಗೈದವನೇ. ವಸುದೇವ ಸುತನೇ ಹೇ ಮುಕುಂದ, ನಿನ್ನ ನಾಮವ ನೆನೆವುದು ಮನಕಾನಂದ. ನಿನ್ನ ನಾಮವ ನೆನೆವುದು ಮನಕಾನಂದ. ವಸುದೇವ ಸುತನೇ ಹೇ ಮುಕುಂದ. ಅನೇಕ ಮುನಿಮಾನರುಗಳಿಗೆ ಮುಕ್ತಿಯ ನೀಡಿರುವೆ, ಆದರೆ ನಾನೇ ಅನ್ಯಾಯವಾಗೈದಿರುವೆನು ಹರಿಯೇ. ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ, ಆದರೆ ನಾನೇ ಅನ್ಯಾಯವಾಗೈದಿರುವೆನು ಹರಿಯೇ. ಪ್ರಹ್ಲಾದನಲ್ಲ, ಕೇವಲ ಮಾನವನು ತಾನೇ. ನಾನೇ ನಂತಕ ಪ್ರಹ್ಲಾದನಲ್ಲ, ಕೇವಲ ಮಾನವನು ತಾನೇ. ಅವರಿಗಿದ್ದಂಥ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ. ಅವರಿಗೆ ಇದ್ದಂತಹ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ. ವಸುದೇವ ಸುತನೇ ಹೇ ಮುಕುಂದ, ನಿನ್ನ ನಾಮವ ನೆನೆವುದು ಮನಕಾನಂದ. ನಾಮವ ನೆನೆವುದು ಮನಕಾನಂದ. ವಸುದೇವ ಸುತನೇ ಹೇ ಮುಕುಂದ, ಹೇ ಮುಕುಂದ, ಹೇ ಮುಕುಂದ, ಹೇ ಮುಕುಂದ. ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ನಿಶೇಷವಾಗಿ ತೀರಿ ಎಂದಿಗೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ತಲೆಯ ಮೇಲೆ ತನ್ನ ಅಭಯವಸ್ತ್ರವನ್ನು ನೀಡುವನು? ಯಾವಾತನು ಮಂಗಳ ಸ್ವರೂಪವನ್ನು ನೀಡುವನು? ಯಾವಾತನ ಮಂಗಳ ಸ್ವರೂಪವನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸಿ ಬಳಲಿರುವರು? ಅಂತಹ ಮಹಿಮಾಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಲಭಿಸುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವೆನು. ಇದೋ ನಿನಗೆ ಅರ್ಪಿತವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು. ರುಕ್ಮಿಣೀ ಲೋಲ ಭಕ್ತ ಪಾಂಡವ ಸಾಧು ಪೂಜಿತ ದೇವದೇವ ಕೃಷ್ಣ ಕೃಷ್ಣ ಕೃಷ್ಣ. ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತನ ಮರೆಯಾಲಿಸಿ ಗೌರಿ. ಮೊರೆ ಕೇಳಿ ನೀ ಬಾರೆಯ
ಮುರಾರಿ ಭಕ್ತನ ಮರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿದ ಮಾಲ ರುಕ್ಮಿಣಿ ಲೋಲ ವಾರಿದ ಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಾಗುವುದೇ ನಿನ್ನಯ ನೀಲ ಕೃಷ್ಣ ಕೃಷ್ಣ ಬಣ್ಣಿಸಲಾಗುವುದೇ ನಿನ್ನಯ ಲೀಲ ಬಣ್ಣಿಸಲಾಗುವುದೇ ನಿನ್ನಯ ಲೀಲ ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ವಚನ ಮರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ವಿದುರ ಪರಮಾತ್ಮ ಭಕ್ತ ಶಿರೋಮಣಿ ಪರಮಾತ್ಮ ಬಂದೆಯಾ ತಂದೆ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಳ್ವ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯಲರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅರಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಬಾಲಕ ಬಾಲಕಡಲು ನೀರೆಯಿಂದಾಡಿದ ಲೋಲಲೋಚನನೆ ಬಂದೆಯ ಬಾಲಕಡಲು ನೀರೆಯಿಂದಾಡಿದ ಲೋಲಲೋಚನನೆ ಬಂದೆಯ ಕಡುಸಿಲೆಯಾಗಲಿ ಜಡದ ಕಡೆದು ಕರಿಯೇ ಕಡುಸಿಲೆಯಾಗಲಿ ಜಡದ ಕಡೆದು ಕರಿಯೇ ಕಡುಸ
ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಸರಳ ಮರಕೇಳಿ ದುರುಳ ಹಿರಣ್ಯನ ಕರುಳನ್ನು ಕರಳು ಧರಿಸಿದೆಯ ಸರಳ ಮರಕೇಳಿ ದುರುಳ ಹಿರಣ್ಯನ ಕರುಳನ್ನು ಕರಳು ಧರಿಸಿದೆಯ ಸರಿಯ ಮರಕೇಳಿ ಅರಿಯತಾ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ ಸರಿಯ ಮರಿ ಕೇಳಿ ಅರಿಯತಾ ಬಂದು ಮಕರಿಯ ಸರಿಯನ್ನು ಬಿಡಿಸಿದೆಯ ಹರಿ ಅನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಬದುಕಿದು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ಹಿಂದಿಗೆ ಈ ದೀನನ ಮೇಲೆ ದಯ ತೋರಿ ದರ್ಶನವಿತ್ತೆಯಾ ತಂದೆ. ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ. ಈ ನಿನ್ನ ಪಾದದ ಧೂಳಿನಿಂದ ನನ್ನ ಕುಟೀರವು ಪಾವನವಾಯಿತು ತಂದೆ, ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿದ್ದೇನೆ. ನನಗೇನಾದರೂ ಆಹಾರವಿದ್ದರೆ ಕೊಡುವುದಿರ. ಪರಮಾತ್ಮ, ಸಕಲ ಲೋಕಗಳನ್ನು ನಿಮ್ಮ ಉದರದಲ್ಲಿ ಧರಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ನಿನ್ನ ಅನುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲದೇವ. ಆದರೆ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ. ವಿದುರ, ನಾನಿಂದು ಕಾರ್ಯಾರ್ಥಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯ ತನಕ ಸೆಳೆದುಕೊಂಡು ಬಂದಿತು. ವಿದುರ, ನೀನೇನು ಸಾಮಾನ್ಯನೇ? ಒಡವಿಯೋಳ್ ಭಕ್ತ ಶಿರೋಮಣಿ ನೀನು. ಪರಮಾತ್ಮ, ಒಡವಿಯೋಳ್ ಭಕ್ತ ಶಿರೋಮಣಿ ನೀನು. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಚದೆ ಚಿತ್ತವನೊಲಿಸಿದೆ. ಭಕ್ತಿಯ ಪಾಚದೆ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೇ ಬರ್ಪುದು. ಎತ್ತ ಹೋದರು ಮನ ಇತ್ತಲೇ ಬರ್ಪುದು. ಚೆಟ್ಟನೆಂದೆನಿಸಿಹ ವಿದುರ, ವಿದುರ ಚೆಟ್ಟನೆಂದೆನಿಸಿಹ ಮತ್ತು ಸುಯೋಧನ. ವಿದುರ, ಶಕ್ತನೆಂದೆನಿಸಿದ ಮತ್ತು ಸುಯೋಧನ. ಭಕ್ತನೆ ನಿನ್ನಗಿಂತ ಉತ್ತಮನೆ ನೀಪನೆ. ಭಕ್ತನೆ ನಿನ್ನಗಿಂತ ಉತ್ತಮನೆ ನೀಪನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ ವಿದುರ, ಸತತವೂ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗವಸ್ತುಗಳನ್ನೆಲ್ಲ ತೊರೆದು ಪವಿತ್ರವಾದ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನೀನು, ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ಅದಿರಲಿ, ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿದ್ದೇನೆ. ನನಗೇನಾದರೂ ಆಹಾರವಿದ್ದರೆ ಕೊಡುವುದರ. ಪರಮಾತ್ಮ, ನನ್ನಲ್ಲಿ ಆ ಗೋಮಾತೆಯ ಕ್ಷೀರವಲ್ಲದೆ ಬೇರೇನಿವಿಲ್ಲವಲ್ಲ ತಂದೆ. ಏನು? ಗೋಮಾತೆಯ ಕ್ಷೀರವೇ? ಅತ್ಯಂತ ಪ್ರಿಯವಾದ ಆಹಾರವೇ ನನಗೆ ಗೋಮಾತೆಯ ಕ್ಷೀರವಲ್ಲವೇ? ಎಲ್ಲಿ? ಹಿಂದೆ ಕುಚೇಲನು
ತಂದುಕೊಟ್ಟಿದ್ದ ಒಂದು ಹಿಡಿ ಅವಲಕ್ಕಿಯ ಸಾರವು, ಹಿಂದೆ ರಾಮಾವತಾರದಲ್ಲಿದ್ದಾಗ ಶಬರಿಯು ಕಚ್ಚಿ ರುಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು, ಇವೆರಡರನ್ನು ನನ್ನ ನಾಲಿಗೆಯು ಈಗಲೂ ಸವಿದಂತಿರುವುದು. ಈಗ ನಿನ್ನಲ್ಲಿರುವ ಕ್ಷೀರವು ಇವೆರಡಕ್ಕಿಂತಲೂ ಉತ್ತಮವಾದುದಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಏನೆಂದು ಹೇಳಲಿ ಪರಮಾತ್ಮ? ಏಕೆ ವಿದುರ, ಏನಾಯಿತು? ಏಕೆ ತಮಕ ಬಿಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ನಿಮಗೆ ಪ್ರಸಾದ ರೂಪದಲ್ಲಿ ಅರ್ಪಿಸಿ ನಾನೇ ಪಾನ ಮಾಡಬಿಟ್ಟನಲ್ಲ ತಂದೆ, ನಾನೇ ಪಾನ ಮಾಡಬಿಟ್ಟನಲ್ಲ. ಏನು ನನಗೆ ಅರ್ಪಿಸಿದೆಯಾ? ನನಗರ್ಪಿತ ಎನ್ನ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ನಂಬದೆ ಸಂದೇಶ ಪಟ್ಟೆಯ ತಂದೆ, ಇದು ತೆಗೆದುಕೊಳ್ಳಿ. ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೇಯುವುದಿಲ್ಲವಲ್ಲ ತಂದೆ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ನೋಡಿದ್ಯಾ ವಿದುರ, ಮನದಲ್ಲಿ ಕ್ಷೀರಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಆ ಧನ್ಯನಾದೆ ತಂದೆ, ಧನ್ಯನಾದೆ. ಭಕ್ತಿಗೆ ನೀನೊಲೆದು ಭಕ್ತರನ್ನು ಕಾಯುವ, ಭಕ್ತಿಗೆ ನೀನೊಲೆದು ಭಕ್ತರನ್ನು ಕಾಯುವ, ಶರಣರ ಪೊರೆವ ಕರುಣಾಕರನೇ, ಶರಣರ ಪೊರೆವ ಕರುಣಾಕರನೇ, ನಂಬಿದೆ ನಿನ್ನಯ್ಯ ಪಾದದ ನನ್ನಯ್ಯ, ನಂಬಿದೆ ನಿನ್ನಯ್ಯ ಪಾದದ ನನ್ನಯ್ಯ, ತನುಮನ ಪಾವನ ಬಿಂದು ಅರಿಯೇ ದೊರೆಯೇ ಕೃಪೆ ಮಾಡು ನೀನೆಂದು, ತನುಮನ ಪಾವನ ಬಿಂದು ಅರಿಯೇ ದೊರೆಯೇ ಕೃಪೆ ಮಾಡು ನೀನೆಂದು, ದಿನ ಬಂದು ನಾನು ತಿಂದು, ದಿನ ಬಂದು ನಾನು ತಿಂದು, ಮಂದಸ್ಮಿತ ವಜನ ಪ್ರಾಜೀವ ಲೋಚನ, ಮಂದಸ್ಮಿತ ವಜನ ಪ್ರಾಜೀವ ಲೋಚನ, ಕಡಲ ಶಯನ ಎನ್ನ ಕೃಷ್ಣ ಕೃಷ್ಣ ಕೃಷ್ಣ, ಕಡಲ ಶಯನ ಎನ್ನ ಉದಯ ಮದದೆ ನಿನ್ನ, ಕಡಲ ಶಯನ ಎನ್ನ ಉದಯ ಮದದೆ ನಿನ್ನ, ನಾಮಾಮೃತವೇ ಆಶೀರ ಪಾನ, ನಾಮಾಮೃತವೇ ಆಶೀರ ಪಾನ, ಮುಕ್ತಿಯ ಮಾರ್ಗಕ್ಕೆ ಕೊಂಡಯ್ಯ ಸೋಪಾನ, ಮುಕ್ತಿಯ ಮಾರ್ಗಕ್ಕೆ ಕೊಂಡಯ್ಯ ಸೋಪಾನ, ಸುಜನಂತರಂಗನ ಸುಜನ ಮನೋರಂಜನ, ಗಂಡೆ ಬಲುಮೋಕಗೊಂಡೆ ಕಂಡೆ ಬಲುಮೋಕಗೊಂಡೆ, ಸುಜನಂತರಂಗನ
ಕೃಷ್ಣನ ಮಾಧವನ ಮೋಹನಾಂಗನ ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ ತಂದೆ. ನಿನ್ನನ್ನು ಮಗನನ್ನಾಗಿ ಪಡೆದ ಆ ವಸುದೇವ ದೇವಕಿಯರೆಲ್ಲವೇ ಧನ್ಯರು. ವಿದುರ, ನಾನಿಂದು ಕಾರ್ಯಾರ್ಥಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಹಾಗೆ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ಅಲ್ಲಿ ಹಿಂದೆಂದೂ ನಡೆಯದಂತಹ ಒಂದು ವಿಚಿತ್ರವಾದ ಸಂಗತಿಯೊಂದು ನಡೆಯುವುದು. ಅದನ್ನು ನೀನು ನೋಡುವೆಂತೆ ಅಲ್ಲಿಗೆ ಬಾವಿದುರ. ಆಗಬಹುದು ಪರಮಾತ್ಮ. ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರಕ್ಷಕ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡ ತಂದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ತಂದೆ. ಜಗದ ಜೀವನದ ತನುಲಿ ಆಡಿಸಿಕೊಂಡಿತೆ ಬಾಯಿಯ ಕವಿತೆ, ಆಡಿಸಿಕೊಂಡಿತೆ ಬಾಯಿಯ ಕವಿತೆ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮದ ಚರಣಿ ನಿರ್ಮಲಾತ್ಮಕ ನಿನ್ನ, ನಿಗಮದ ಚರಣಿ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವರಲ್ಲಿ, ಬಲ್ಲವರಿಲ್ಲ ಜಗದ ಜೀವರಲ್ಲಿ, ಪವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ, ಪವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವರೋಗ ವೈದ್ಯ ಈ ಪರಿಪಾಲಿಕ, ಭವರೋಗ ವೈದ್ಯ ಈ ಪರಿಪಾಲಿಕ, ಜಗದ ಜೀವನದ ತನುಲಿ ಆಡಿಸಿಕೊಳ್ಳ